ಕುತ್ಕೋ. ಓಹ್ ಮಾಡಮ್ಮ, ಮಾಡು, ಚೆನ್ನಾಗಿ ಮಸಾಜ್ ಮಾಡು. ಮಸಾಜ್ ಮಾಡಬೇಕು ಅಂತಲೇ ಊರಿಂದ ಬಂದಿದ್ದೀವಿ ಇಬ್ಬರು. ಗನಂದಾರಿ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ ಸಾಹೇಬರು. ಚೆನ್ನಾಗಿ ಮಸಾಜ್ ಮಾಡಮ್ಮ. ಮಾವ ನಿಂಬೆ ಪಾನಕ. ಓಹೋ, ನಿಂಬೆ ಪಾನಕ. ಆಯ, ನಿಂಬೆ ಪಾನಕ ಕೊಡೋದ್ರ ಬದಲು ಇನ್ನೊಂದೆರಡು ಬಾಟ್ಲು ಬೀರೋ ಬ್ರಾಂದಿನೋ ಕೊಡ್ಬೇಕಾಯ್ತು ಕಣಮ್ಮ ಈ ನನ್ನ ಮಗನಿಗೆ. ಅಯ್ಯೋ ಯಾಕಮ್ಮ ಸಪ್ಪಗಾಗ್ಬಿಟ್ಟೆ? ನಾನಿಷ್ಟು ಅಂದಿದ್ದಕ್ಕೆ ನೀವಿಷ್ಟು ಬೇಜಾರು ಮಾಡ್ಕೊಳ್ಳೋದಾದರೆ ನೀವು ಮಾಡ್ತಿರೋ ಎಲ್ಲ ಎಡವಟ್ಟುಗಳಿಗೆ ನಾನೆಷ್ಟು ಬೇಜಾರು ಮಾಡ್ಕೋಬೇಕು? ನಾವಲ್ಲಿ ಊರಲ್ಲಿ ಮಗ ಸೆಟ್ಲಾದ, ಮಗ ಸೊಸೆ ತುಂಬ ಚೆನ್ನಾಗಿದ್ದಾರೆ ಅಂತ ಭಾಳ ನೆಮ್ಮದಿಯಾಗಿದ್ದರೆ ನೋಡು ನಿನ್ನ ಗಂಡನ್ನ, ಅವನ ಲೀಲೆಗಳನ್ನು. ನನ್ನ ಮಗನ ಅಪ್ಪ ಅದು ಹುಚ್ಚ ಬಾಯಿ ಕತ್ತೆ ಬಡವ. ಮಿಸ್ಟರ್ ಗುರುಮೂರ್ತಿ. ಯಾರು ಯಾರು? ಸರ್ ನಮಸ್ತೆ, ನನ್ನ ಹೆಸರು ಪೂರ್ಣಚಂದ್ರ ಅಂತ. ಇದೇ ಅಪಾರ್ಟ್ಮೆಂಟ್ 402 ಇದ್ದೀನಿ. ಬನ್ನಿ ಬನ್ನಿ, ಒಳಗೆ ಬನ್ನಿ. ಬನ್ನಿ ಬನ್ನಿ ಬನ್ನಿ. ಮಾವಯ್ಯ, ಪೂರ್ಣಚಂದ್ರ ಅಂತ ಇಲ್ಲೇ 4ನೇ ಫ್ಲೋರ್ನಾಗ ಇರೋದು. ದೊಡ್ಡ ಬ್ಯಾಂಕ್ ಅಲ್ಲಿ ಕೆಲಸ ಮಾಡ್ತಾರೆ ನಮ್ಮ ಮಾವಯ್ಯ. ನಮಸ್ತೆ ಸರ್. ನಮಸ್ಕಾರ. ಯಾರು? ಇವರು ನಮ್ಮ ಅತ್ತೆ. ನಮಸ್ತೆ ಮಾ. ಬಾರಪ್ಪ ಕೂತ್ಕೋ. ಟೀ ಕೊಡಮ್ಮ. ಸರ್ ಪರವಾಗಿಲ್ಲ, ನೆನ್ನೆ ಪಾರ್ಕಿಂಗಲ್ಲಿ ಒಂದು ಕಾರ್ ಕೀ ಸಿಕ್ತು, ಅದನ್ನ ಕೊಡೋಕೆ ಅಂತ ಬಂದೆ. ಇದು ನಿಮ್ದೇ ಅಲ್ವಾ? ನಮ್ದೆಯಾ? ಎಲ್ಲಿ ಸಿಕ್ತು ಅಂದ್ರೆ? ನೆನ್ನೆ ಗುರುಮೂರ್ತಿಯವರು ಪಾರ್ಕಿಂಗಿಂದ ಹೋಗ್ಬೇಕಾದ್ರೆ ಬೀಳಿಸ್ಕೊಂಡಿದ್ದಾರೆ. ಸುಬ್ಲಕ್ಷ್ಮಿ ಮಿಸ್ಟರ್ ಪೂರ್ಣಚಂದ್ರ, ನೀವೇನಿಲ್ಲಿ? ಗುಡ್ ಮಾರ್ನಿಂಗ್ ಸರ್. ನೆನ್ನೆ ನೀವು ಈ ಕೀ ಬೀಳಿಸ್ಕೊಂಡು ಹೋಗಿದ್ರಂತೆ, ಅದನ್ನೇ ಕೊಡುವ ಅಂತ ಬಂದವ್ರೆ.